ಮಾಧ್ಯಮ ಮಿತ್ರರಿಗೂ ಶರಣೆಂದು ನಿನ್ನೆ ನಮ್ಮ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನಲ್ಲಿ ಎಲ್ಲ ಮೆಂಬರ್ಗಳ ಒಂದು ಸಭೆ ಏರ್ಪಾಡಾಗಿತ್ತು. ನಾವು ಬಹಳಷ್ಟು ಸಾರಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಿಗೆ, ಈಗ ಸದ್ಯ ಇರ್ತಕ್ಕಂಥ ಅಧ್ಯಕ್ಷರಿಗೆ ಹೋದ ಸಾರಿ ಮಾತನಾಡುವಾಗ ರೈತರಿಗೆ ಸಾಲ ಕೊಟ್ಟರೆ ಬ್ಯಾಂಕ್ ನುಕ್ಸಾನ್ ಆಗ್ತದೆ ಅಂತ ಹೇಳಿದ್ರು. ನಾವೆರಡು ಸಾರಿ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಟ್ಟಾಗ ಬಹಿರಂಗ ಸಭೆಯೊಳಗೆ ಕ್ಷಮೆಯನ್ನು ಕೇಳಿದರು. ಆದರೂ ಕೂಡ ನಾನು ಈಗ ಸದ್ಯ ಇರ್ತಕ್ಕಂಥ ಅಧ್ಯಕ್ಷರಿಗೆ ನೇರವಾಗಿ ಎಚ್ಚರಿಕೆ ಮೂಲಕ ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ. ಎಷ್ಟು ಬ್ಯಾಂಕ್ಗಳ ಹಾಳಾಗ್ಯಾವ ಈಗಾಗಲೇ. ಇದು ರೈತರ ಬ್ಯಾಂಕ್, ಸರ್ಕಾರದ ಸ್ವಾಧೀನದೊಳಗಿರ್ತಕ್ಕಂಥ ಬ್ಯಾಂಕ್. ಇದು ನಾನು ತಮಗೇನು ಎಚ್ಚರಿಕೆ ಕೊಡ್ತೀನಿ ಅಂತಂದರೆ, ಹಾಳಾಗಿರ್ತಕ್ಕಂಥ ನುಕ್ಸಾನ್ ಆಗಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಸಾಲ ಕೊಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಂಥವ್ರು ಯಾರು? ಸಾಮಾನ್ಯ ಉದಾಹರಣೆಯನ್ನು ಕೊಡ್ತೀನಿ ನಾನು. ಬಹಳಷ್ಟು ಫ್ಯಾಕ್ಟ್ರಿಗಳು ಲಾಸ್ ಆಗಿ, ಲಾಕೌಟ್ ಆಗಿ, ಹಾಳಾಗಿ ಎಲ್ಲ ಹಣವನ್ನು ಮುಳಿಸ್ಕೊಂಡಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ನೀವು ಯಾಕೆ ಸಾಲ ಕೊಡ್ತಾ ಇದ್ದೀರಿ? ಮೊದಲು ನಿಮಗೆ ಎಚ್ಚರಿಕೆ ಕೊಡ್ತೀನಿ. ನಾನು BJP ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಈ ನಾಡಿನ ಸಮಸ್ತ ಅನ್ನದಾತರ ಪರವಾಗಿ ನೇರವಾಗಿ ಮಾತನಾಡ್ತಾ ಇದ್ದೀನಿ. ಒಂದು ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ. ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡಕಲ್ ಡ್ಯಾಮ್ ಬ್ರಿಡ್ಜ್ ಸಾಲ ಕಟ್ಟಲಿಕ್ಕೆ 10 ಕೋಟಿ, ಸಕ್ಕರೆ ಘಟಕವನ್ನು ವಿಸ್ತರಣೆ ಮಾಡಲಿಕ್ಕೆ 287 ಕೋಟಿ, ಒಟ್ಟಾರೆ 297 ಕೋಟಿ ಸಾಲವನ್ನು ನಿಮ್ಗೆ ಅರ್ಜಿ ಬಂದ. ನಿನ್ನೆ ನೀವು ಚರ್ಚೆ ಮಾಡಿರಿ. ಈ 297 ಕೋಟಿ ರೂಪಾಯಿ ಸಾಲವನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಾಲ ಕೊಡೋದಾದ್ರೆ ಎಚ್ಚರಿಕೆ ಕೊಡ್ತೀನಿ. ನಮ್ಮ DCC ಬ್ಯಾಂಕಿನಿಂದ ಸಾಲ ಕೊಡುವಾಗ ಅದಕ್ಕೇನು ಡಾಕ್ಯುಮೆಂಟ್ ಹಚ್ಚಿರಿ ಅಂದ್ರೆ ನಿಮ್ಮ ಬೀರೇಶ್ವರ ಬ್ಯಾಂಕಿನ ಸಂಪೂರ್ಣ ಡಾಕ್ಯುಮೆಂಟ್ ಹಚ್ಚಿರಿ, ನಿಮ್ಮ ಮನೆ ಆಸ್ತಿ ಪತ್ರ ಹಚ್ಚಬೇಕು. ಅಕಸ್ಮಾತಾಗಿ ಇದನ್ನು ಹಚ್ಚದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಷ್ಟೇ ಅಲ್ಲ, ಇಡೀ ಬೆಳಗಾಂ ಜಿಲ್ಲೆ ಜನಜಾಗೃತಿಯಾಗಿ ಬ್ಯಾಂಕಿಗೆ ಚಾವಿ ಹಾಕಬೇಕಾಗ್ತದೆ ಮತ್ತು ಅಧ್ಯಕ್ಷರ ಮನೆಗೆ ನೇರವಾಗಿ ಚಾವಿ ಹಾಕಿ ಹಣವನ್ನು ವಸೂಲಿ ಮಾಡಬೇಕಾಗ್ತದೆ ಮುಂದಿನ ದಿನಮಾನದೊಳಗೆ. ಯಾಕಂದ್ರೆ ರೈತರ ಬ್ಯಾಂಕ್ ಅದ, ಇದು ಭಾಳಷ್ಟು ಹಾಳು ಮಾಡಾಕತ್ತೀರಿ. ಎರಡನೇದಾಗಿ ಹೇಳ್ತೀನಿ, ಎಷ್ಟು ಲಾಸ್ ಅದಪ್ಪ ಸಂಗಮ್ ಫ್ಯಾಕ್ಟ್ರಿ ಅಂತಂದ್ರೆ 9,445.53 ಲಕ್ಷ ಕೋಟಿ ಹಾನಿ ಅದ ಈಗಾಗಲೇ ಇದು ಫ್ಯಾಕ್ಟ್ರಿ. ಆದರೂ ಅದಕ್ಕೆ ಸಾಲ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಸಂಜಯ್ ಪಾಟೀಲ್ ಅಂತ ಶಾಸಕರು, ಮಾಜಿ ಶಾಸಕರು, 6 ಎಕರೆ ಭೂಮಿ ಅದ, ಏನೂ ಒಂದು ಕಲ್ಲಿಲ್ಲ, ಪೂಜಿಲ್ಲ, ಕಟ್ಟಡ ಇಲ್ಲ. ಅದಕ್ಕೆ ಲೋನ್ ಎಷ್ಟು ಕೇಳ್ತಾರೆ ಅಂದ್ರೆ 123 ಕೋಟಿ ರೂಪಾಯಿ ಸಾಲ ಕೇಳ್ತಾರೆ. ಏನು ಬೆಳಗಾಂ ಜಿಲ್ಲಾ ರೈತರ ಅಂತಂದ್ರೆ ಏನು ಅಜ್ಞಾನಿಗಳಂತ ತಿಳ್ಕೊಂಡಿರಿ ನೀವೆಲ್ಲ? ಅದೇ ರೀತಿಯಾಗಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚನ್ನರಾಜ್ ಹಟ್ಟಿಗಳವರು ಮೊನ್ನೆ ಚುನಾವಣೆ ಆರಿಸಿ ಬಂದು ಅಧ್ಯಕ್ಷರಾಗ್ಯಾರ. ಅದು ಎಷ್ಟು ಅದ ಅಂದ್ರೆ 175 ಕೋಟಿ ರೂಪಾಯಿ ಹಾನಿ ಅದ, ಲಾಸ್ ಅದ. ಆಮೇಲೆ 204 ಕೋಟಿ ರೂಪಾಯಿ ಈಗಾಗಲೇ ಎಲ್ಲದ್ರ ಮ್ಯಾಗ ಸಾಲ ಅದ. ಅದಕ್ಕೆ ಎಷ್ಟು ಸಾಲ ಕೇಳ್ತಾರಂತಂದ್ರೆ 75 ಕೋಟಿ ರೂಪಾಯಿ ಸಾಲ ಕೇಳ್ತಾರೆ, ದುಡಿಯೋ ಬಂಡವಾಳ ಅಂತೇಳಿ. ಅದೇ ರೀತಿಯಾಗಿ ಹರ್ಷ ಶುಗರ್ಸ್ ಅಂತೇಳಿ ದುಡಿಯೋ ಬಂಡವಾಳಕ್ಕಾಗಿ 50 ಕೋಟಿ ಸಾಲ ಕೇಳ್ತಾರೆ. ಅತನಿ ಶುಗರ್ಸ್ ಕೆಂಪಾಡ ನವಲಿಹಾಳ ಅಂತೇಳಿ ಇದಕ್ಕೆ 32.75 ಕೋಟಿ ರೂಪಾಯಿ ಸಾಲವನ್ನು ಕೇಳ್ತಾರೆ, ಅರ್ಜಿ ಬಂದದ್ದು. ನಿನ್ನೆ ಚರ್ಚೆ ಮಾಡ್ಯಾರ ಇವರೆಲ್ಲ. ಅದೇ ರೀತಿಯಾಗಿ ಬೆಳಗಾಂ ಶುಗರ್ಸ್ ಅಂಥೇಳಿ ಇದು ಮಷಿನರಿ ಖರೀದಿ ಮಾಡಲಿಕ್ಕೆ ಮತ್ತು ಪ್ರೀ ಸೀಸನಲ್ ಅಂತ ಹಾಕಲಿಕ್ಕೆ ಎಷ್ಟು ಕೇಳ್ತಾರೆ ಅಂದ್ರೆ 33.43 ಕೋಟಿ ಸಾಲ ಕೇಳ್ತಾ ಇದ್ದಾರೆ, 16 ಕೋಟಿ ಸಾಲ ಕೇಳ್ತಾ ಇದ್ದಾರೆ. ಇವರೆಲ್ಲ MLA MP ಗಳು, ಮಿನಿಸ್ಟರ್, ಫ್ಯಾಕ್ಟ್ರಿಗಳದಾವ. ಇವ್ರ ಜೊತೆ ನಿಮ್ಮ ವ್ಯವಹಾರ ಏನು? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಒಬ್ಬೊಬ್ಬ ಮೆಂಬರ್ಗಳು ಮತ ಹಾಕಿ ನಿಮ್ಮನ್ನು ಚುನಾವಣೆ ಮಾಡಿ ಆರಿಸಿ ಕೊಟ್ಟದ. ಈ ಮಿನಿಸ್ಟರ್ಗಳಿಗೆ, MLAಗಳಿಗೆ ಹಾಳು ಮಾಡ್ತಕ್ಕಂಥ ಲಾಸ್ ಆಗಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಯಾಕೆ ಸಾಲ ಕೊಡ್ತಾ ಇದ್ದೀರಿ? ಕೊಡ್ರಿ. ಆದರೆ ಎಚ್ಚರಿಕೆ ಕೊಡ್ತೀನಿ, ನೀವು ಸಾಲ ಕೊಡೋದಾದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಯಾವ ಮೆಂಬರ್ ರೆಫರೆನ್ಸ್ ಮ್ಯಾಗ ಬಂದಿರ್ತದೆ ಅದಕ್ಕೆ ನೀವು ಮನೆ ಆಸ್ತಿ ಪತ್ರ ಹಚ್ಚಬೇಕು. ನಾಳೆ ಲಾಕೌಟ್ ಮಾಡಿ ಹಾಳಾಗಿ ಟ್ರಿಬ್ಯುನಲ್ಗೆ ಹೋಗಿ ಅದು ನುಕ್ಸಾನ್ ತೋರಿಸಿ 500 ಕೋಟಿ ಇದ್ದದ್ದು 300 ಕೋಟಿ ರೂಪಾಯಿ ಸಾಲವನ್ನು ಯಾವುದೇ ಒಂದೇ DCC ಬ್ಯಾಂಕ್ ಕೊಡ್ಲಿಕ್ಕೆ ಬರೋಂಗಿಲ್ಲ. ಬ್ಯಾಂಕರ್ಸ್ಗಳ ಮೀಟಿಂಗ್ ಆಗಬೇಕು. 4-5 ಬ್ಯಾಂಕ್ಗಳ ಕೂಡಿ 300 ಕೋಟಿ ರೂಪಾಯಿ ಸಾಲ ಕೊಡ್ಲಿಕ್ಕೆ ಬರ್ತದ. ಅಷ್ಟು ಜ್ಞಾನ ಇಲ್ಲ. ಇಲ್ಲೇ ಬಿಜಾಪುರದವ್ರು ಬರ್ತಾ ಇಲ್ಲ, ಬಾಗಲಕೋಟೆಯವ್ರು ಬರ್ತಾ ಇಲ್ಲ, ಮಂಗಳೂರವ್ರು ಬಂದಿಲ್ಲ, ಧಾರವಾಡದವ್ರು ಬರ್ತಾ ಇಲ್ಲ, ನಾವು ಕೊಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಬೇಕಾಗ್ಯದ ಇದು? ಎಷ್ಟೊಂದು ನುಕ್ಸಾನ್ ಮಾಡ್ತಾ ಇದ್ದಾರೆ DCC ಬ್ಯಾಂಕ್ ಅಂತಂದ್ರೆ ಅಜೆಂಡಾದೊಳಗೆ ಹೋದ ಸಾರಿ ಇತ್ತು, ಈ ಅಜೆಂಡಾದೊಳಗೆ ಕ್ಯಾನ್ಸಲ್ ಮಾಡ್ಯಾರ. ಅದನ್ನು ಯಾವುದಂತ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ 245.75 ಕೋಟಿ ರೂಪಾಯಿ ಸಾಲಕ್ಕಾಗಿ ಅರ್ಜಿ ಬಂದದ. ಅದರೊಳಗೆ ಎಷ್ಟು ಲಾಸ್ ಅದ ಅಂದ್ರೆ 18,846 ಲಕ್ಷ ಕೋಟಿ ಲಾಸ್. ಇಂಥ ಫ್ಯಾಕ್ಟ್ರಿಗಳಿಗೆ ಕೊಟ್ಟು ಇಡೀ ಸಂಪೂರ್ಣ DCC ಬ್ಯಾಂಕನ್ನು ಮುಳುಗಿಸಿ ರಾಜಕಾರಣದ ಸಲುವಾಗಿ ಮಾಡಬೇಡ್ರಿ. ನಾವು ನಿಮ್ಮ ಪರಾನೂ ಅಲ್ಲ, ವಿರೋಧನೂ ಅಲ್ಲ. ನಾನು ಎಲ್ಲ ಅಧ್ಯಕ್ಷರಿಗೆ ನೇರವಾಗಿ ಕೊಡ್ತೇನೆ, ಮೆಂಬರ್ಗಳು ನಂಗೆ ಸಂಬಂಧ ಇಲ್ಲ. ಮತ್ತು ಯಾರೋ ಮಣ್ಣು ಮಾತನಾಡ್ತಾರೆ, ನಾವು DCC ಬ್ಯಾಂಕ್ನಾಗ ರಬ್ಬರ್ ಸ್ಟ್ಯಾಂಪ್ ಆಗಿವಿ ಅಂತ ಹೇಳ್ತಾರೆ. ಮತ್ತು ರಬ್ಬರ್ ಸ್ಟ್ಯಾಂಪ್ ಆಗಿದ್ರೆ ಅಲ್ಲಿ ಯಾಕಂದ್ರೆ ಬ್ಯಾಂಕಿನವ್ರು ರಾಜೀನಾಮೆ ಕೊಟ್ಟು ಬರಲ್ಲ.
ನಾವೆಲ್ಲ ಎಷ್ಟು ಸ್ವತಂತ್ರ ಇದೀವಿ, ಯಾರು ಬಿಡೋದೋಗಿಲ್ಲ, ಯಾವ ರಬ್ಬರ್ ಸ್ಟಾಂಪ್ ಇಲ್ಲ. ಇಡೀ ನಾಡಿನ ಅನ್ನದಾತರ ಪರವಾಗಿ ಮುಖ್ಯಮಂತ್ರಿಯನ್ನು ಸಹಿತ ನೇರವಾಗಿ ಕೇಳ್ತಕ್ಕಂಥ ತಾಕತ್ ರೈತಗದ. ನಮ್ಮ ಜೊತೆ ಬರ್ರಿ. ಅದನ್ನು ಬಿಟ್ಟು ನೀವು ಬ್ಯಾಂಕ್ ಹಾಳು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಜಿಲ್ಲೆಯನ್ನು ಹಾಳು ಮಾಡಬೇಡ್ರಿ. ಹಾಳು ಮಾಡಿದ್ದಾದ್ರೆ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಇವತ್ತು ನಮ್ಮ ಬೆಳಗಾಂ ಜಿಲ್ಲೆಯ DCC ಬ್ಯಾಂಕಿನ ಅಧ್ಯಕ್ಷರಿದ್ದೀರಿ. ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ, ಒಂದು ಸಾರಿ ತಪ್ಪು ಮಾಡಿರಿ, ಎಚ್ಚರಿಕೆ ಕೊಟ್ಟಾಗ ಕ್ಷಮಾ ಕೇಳಿರಿ. ಮನೆಗೆ ಕೂಡ ಒಂದು ಪ್ರೆಸ್ ಮೀಟ್ ಮಾತನಾಡುವಾಗ ತಪ್ಪು ಮಾತಾಡಿರಿ. ಏನು ಮಾತಾಡಿರಿ ಅಂದ್ರೆ 8% ಗೌರ್ಮೆಂಟ್ ಕೊಡ್ತದ, ಇನ್ನೂ ಒಂದಿಷ್ಟು ಕಡಿಮೆ ಅದು ನುಕ್ಸಾನ್ ಆಗ್ತದೆ. ನುಕ್ಸಾನ್ ಆಗಲಿಕ್ಕೆ ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ, ನಿಮ್ಮ ವೈಯಕ್ತಿಕ ಖಾಸಗಿ ಬ್ಯಾಂಕ್ ಅಲ್ಲ, ನಬಾರ್ಡ್ ಅಂಡರ್ದಾಗಿರ್ತಕ್ಕಂಥ, ಅಪೆಕ್ಸ್ ಬ್ಯಾಂಕ್ ಅಂಡರ್ದಾಗಿರ್ತಕ್ಕಂಥ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ನಮ್ಮ ರೈತರ DCC ಬ್ಯಾಂಕ್ ಇದು. ನೀವು ಯಾವುದೇ ರಾಜಕಾರಣ ಮಾಡ್ಕೊಡ್ರಿ, ಅಭ್ಯಂತರ ಇಲ್ಲ. ಆದ್ರೆ DCC ಬ್ಯಾಂಕ್ ಹಾಳು ಮಾಡ್ತಕ್ಕಂಥ ವಿಚಾರವನ್ನು ಮಾಡಬೇಡ್ರಿ. ಮತ್ತು ಇನ್ನೂ ಒಂದು ಎಲ್ಲ ತಾಲೂಕಿನೊಳಗೆ ಏನು ಸಮಸ್ಯೆ ಅದ ಅಂತಂದ್ರೆ ನಮ್ಗೆ ಹೇಳ್ತಾ ಇದ್ದಾರೆ, ಡೆಲಿಗೇಟ್ ಪೇಪರ್ ಯಾರು ಕೊಟ್ಟಿಲ್ಲ ಅವ್ರಿಗೆ ಆ ಸೊಸೈಟಿಗೆ ಲೋನ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಎಲೆಕ್ಷನ್ ಮುಗಿತಲ್ಲ, ರಾಜಕಾರಣ ಮುಗಿತಲ್ಲ. ಡಾಕ್ಯುಮೆಂಟ್ರಿ ಯಾರು ಕರೆಕ್ಟ್ ಅದಾವ, ಯಾರು ಸರಿ ಅದಾವ ಕಾಗದ ಪತ್ರಗಳು, ಅವ್ರಿಗೆಲ್ಲ ಲೋನ್ ಕೊಡ್ರಿ. ಇವತ್ತು 200 ಹುದ್ದೆಗಳನ್ನು ಕಾಯಂ ಮಾಡ್ಕೊಳಕ್ಕೆ ನೇಮಕ ಮಾಡ್ಕೊಳ್ತಾ ಇದ್ದೀರಿ. ನೀವು 200 ಹುದ್ದೆಗಳನ್ನ ಯಾಕೆ ನೇಮಕ ಮಾಡ್ಕೊಳ್ತೀರಪ್ಪ? ಯಾಕೆ ಬ್ಯಾಕ್ ನುಕ್ಸಾನ್ ಮಾಡ್ತೀರಿ? ಮಾಡ್ಕೋರಿ. ಯಾವ ರೀತಿ ಮಾಡ್ಕೋರಿ ಅಂತಂದ್ರೆ ಉದಾಹರಣೆ ಕೊಡ್ತೀನಿ. ಅಥಣಿ ತಾಲೂಕಿನೊಳಗೆ ನಿಮ್ಮ ಶಾಖೆಗಳದಾವ DCC ಬ್ಯಾಂಕಿನು. SDC FDC ಮಾಡ್ಕೊಂಡು 90,000 1,50,000 ಯಾಕೆ ಪಗಾರ ಕೊಡ್ತೀರಿ? ಯಾಕೆ ಬ್ಯಾಂಕ್ ಹಾಳು ಮಾಡ್ತೀರಿ? ಎಷ್ಟೋ ವಿದ್ಯಾರ್ಥಿಗಳು ನಿರುದ್ಯೋಗಿಗಳದಾರ. ಒಬ್ಬ ಡಿಗ್ರಿ ಮುಗಿಸಿರ್ತಕ್ಕಂಥ ಯುವಕನ ತಗೊಳ್ರಿ, ಅವ್ನಿಗೆ 25,000 ರೂಪಾಯಿ ಪಗಾರ ಕೊಡ್ರಿ, 2 ಜಾಮೀನು ತಗೊಳ್ರಿ, ಅದೇ ತಾಲೂಕಿನಾಗ ಕೆಲಸ ಮಾಡೋಕೆ ಅವಕಾಶ ಕೊಡ್ರಿ ಅವನಿಗೆ. ಯಾಕೆ 1.5 ಲಕ್ಷ ಗಟ್ಟಲೆ ಕೊಟ್ಟು ಹಾಳು ಮಾಡ್ತೀರಿ ಬ್ಯಾಂಕನ್ನು? ಮತ್ತು ಆ ತಾಲೂಕಿನಾಗ ಅಥಣಿ ಮತ್ತು ರಾಯಭಾಗ್, ಕುಡ್ಚಿ, ಕಾಗವಾಡ ಈ ಭಾಗದ ಎಲ್ಲ ವರ್ಕರ್ಸ್ಗಳನ್ನು ಈ ಕಡೆ ಖಾನಾಪುರ, ಬೆಳಗಾವಿಗೆ ಹಾಕಿ ರಾಜಕಾರಣ ಮಾಡಕತ್ತೀರಿ. ಆಯಾ ತಾಲೂಕಿನೊಳಗೆ ಯಾರು ವರ್ಕರ್ಸ್ ಅದಾರ, ಯಾರು ಯುವಕರು ಕೆಲಸ ಮಾಡ್ತಾರ, ಅದೇ ತಾಲೂಕಿನೊಳಗೆ ಕೆಲಸ ಮಾಡುವಂಗಾಗಬೇಕು. ಬೇಕಂದ್ರೆ ನೀವು ತಂಬು ಮಾಡ್ರಿ, 10 ಗಂಟೆಯಿಂದ 5 ಗಂಟೆ ಕೆಲಸ ಮಾಡಬೇಕು. ಆಯಾ ಭಾಗದೊಳಗೆ, ಆಯಾ ಪ್ರದೇಶದೊಳಗೆ ಇರತಕ್ಕಂಥ ಕಾರ್ಮಿಕರನ್ನ, ಕೆಲಸಗಾರರನ್ನ ಅಲ್ಲೇ ದುಡಿಸ್ಕೊಡ್ರಿ. ತಂದೆ ತಾಯಿ ಅದಾರ, ಕೃಷಿ ಕೆಲಸ ಮಾಡ್ತಾರ, ಅವ್ರು ಅಥಣಿ ಇದ್ದಂಥವ್ರನ್ನ ಖಾನಾಪುರಕ್ಕೆ ಹಾಕಿದ್ರಿ ಅಂದ್ರೆ ಅವ್ರು ಬರೋದು ಯಾವಾಗ, ಕೆಲಸ ಮಾಡೋದು ಯಾವಾಗ? ಎಲ್ಲದಕ್ಕೂ ಎಚ್ಚರಿಕೆ ಕೊಡ್ತೀನಿ. ನೀವೇನು ಮಾಡ್ತಾ ಇದ್ದೀರಲ್ಲ, ನಾವು ಇಲ್ಲಿ ಮಠ ನೋಡ್ತಾ ಇದ್ದೀವಿ. ಯಾವುದೋ ಜಯಸಿಂಗ್ ಶೆಟ್ಟಿ ಯಾವುದೋ ಇದು ಅವ್ರು ಇವ್ರಂಗ ಅನ್ಎಜುಕೇಟೆಡ್ ಹಂಗೆ ನಾವು ಮಾತಾಡಂಗಿಲ್ಲ. ಎಲ್ಲ ಅಧ್ಯಯನ ಅದ, ವರದಿ ಅದ, ಮತ್ತು ನೀವು ಏನೇನು ಖರ್ಚು ಹಾಕಿರ ಅದು ಕೂಡ ನಮ್ಮ ಹತ್ರ ಡಾಕ್ಯುಮೆಂಟ್ ಅದ. ಬರೇ ಬಾಯಿ ಮಾತನೊಳಗೆ ಮಾತನಾಡ್ತಾ ಇಲ್ಲ. ಒಂದು ಯಾವುದೋ ಕಾರ್ಯಕ್ರಮದೊಳಗೆ ಇಲ್ಲೇ ಬೆಳಗಾವಿ ಒಬ್ಬ ವ್ಯಕ್ತಿಗೆ ಪೆಂಡಾಲ್ ಹಾಕ್ಲಿಕ್ಕೆ 5 ಲಕ್ಷ ಕೊಟ್ಟಾರ, ಅದ ಬೆಂಗಳೂರದೊಳಗೆ 20 ಲಕ್ಷನ ಕೊಟ್ಟಾರ. ಎಲ್ಲಿಂದ ಬರ್ತದ್ರಿ ಹಣ ಇದು? ಯಾಕೆ ಖರ್ಚು ಮಾಡ್ತೀರಿ? ನಿಮ್ಗೆ ಒಂದು ಮಾತಾಡ್ತೀನಿ. ಇವತ್ತು ತಮಗೂ ಎಲ್ಲ ಮಾಹಿತಿ ಅದ, ಮಾಧ್ಯಮದವ್ರಿಗೆ, ಜನರಿಗೆ ಮಾಹಿತಿ ಅದ. ಒಂದು DCC ಬ್ಯಾಂಕಿನಾಗ ಹುದ್ದೆ ತುಂಬ್ಕೋಬೇಕಾದ್ರೆ ಇಂತಿಷ್ಟು ರೊಕ್ಕ ಅಂತೇಳಿ ಜನ ಮಾತಾಡ್ತದ. ನೀವು DCC ಬ್ಯಾಂಕಿನ ಅಧ್ಯಕ್ಷರಾದಿಯಾಗಿ ಎಲ್ಲ ಮೆಂಬರ್ಗಳಿಗೆ ನಾನು ಎಚ್ಚರಿಕೆ ಕೊಡ್ತೀನಿ. ನೀವು ನಿಜವಾಗ್ಲೂ ಪ್ರಾಮಾಣಿಕರಿದ್ದರೆ ನಾನು ಹುಬ್ಬಳ್ಳಿ ಸಿದ್ದಾರೂಢ ಪ್ರಸಾದ್ ತರ್ತೀನಿ ಮಾಧ್ಯಮದ ಮುಂದೆ, ಇಲ್ಲಿ ಮುಟ್ರಿ. ಯಾವುದೇ ರೈತಂದು 1 ರೂಪಾಯಿ ತಗೊಳ್ಳಾರ್ದ ನಾನು ಹುದ್ದೆ ನೇಮಕ ಮಾಡ್ಕೊತೀನಿ ಹೇಳ್ರಿ, ನಿಮಗೆ ಗೌರವ ಕೊಡ್ತೀವಿ ನಾವು. ಬರೀ ಅನ್ಯಾಯ. ಮಾಧ್ಯಮದೊಳಗೆ ಕೂತು DCC ಬ್ಯಾಂಕ್ ಹಂಗದ ಹಿಂಗದ, ನಾವು ಸುಧಾರಣೆ ಮಾಡ್ತೀನಿ. ಏನು ಹೇಳ್ತಾ ಇದ್ದೀರಿ? ನಿಮ್ಮ ರಾಜಕಾರಣ ಅವಶ್ಯಕತೆ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡೋ ಬಹಳ ಸೂಕ್ಷ್ಮತೆಯಿಂದ ಮಾತನಾಡಬೇಕು. ನಿಮ್ಮ ರಾಜಕಾರಣ, ನಿಮ್ಮ ಪಕ್ಷ, ನಿಮ್ಮ ಕ್ಷೇತ್ರ, ನಿಮ್ಮ ಜಾತಿ, ಧರ್ಮ ಅದ ಯಾವುದು ನಮಗೆ ಸಂಬಂಧ ಇಲ್ಲ. ಆದ ರಾಜ್ಯದ ರೈತರ ವಿಷಯಕ್ಕೆ ಬಂದಾಗ, ಬೆಳಗಾವಿ ಜಿಲ್ಲೆ ರೈತರ ವಿಷಯಕ್ಕೆ ಬಂದಾಗ ಇದು ಮುಂದಿನ ದಿನಮಾನದೊಳಗೆ ಜನಾಂದೋಲನ ಆಗ್ತದ. ನಿಮ್ಮ ರಾಜಕಾರಣ DCC ಬ್ಯಾಂಕಿನ ಶಾಖೆಯೊಳಗೆ ಬರೋದು ಬೇಡ. ನಿನ್ನೆ ಯೂನಿಯನ್ದವ್ರೊಂದು ಮನವಿ ಕೊಟ್ಟಾರ. ನೀವು ಲಾಕೌಟ್ ಆಗಿರ್ತಕ್ಕಂಥ, ಹಾಳಾಗಿರ್ತಕ್ಕಂಥ, ನುಕ್ಸಾನ್ ಆಗಿರ್ತಕ್ಕಂಥ ಕಾರ್ಖಾನೆಗಳಿಗೆ ಏನಾದರೂ ಲೋನ್ ಕೊಟ್ರಿ ಅಂತಂದ್ರೆ ನಾವು ಮನವಿಯನ್ನ ನಿಮ್ಮ ಮ್ಯಾಗ ದೂರನ್ನ ರಿಸರ್ವ್ ಬ್ಯಾಂಕ್ ಕೊಡ್ತೀನಿ ಅಂತ ನಿಮ್ಗೆ ಕೆಳಗಿನ ವರ್ಗದ ಆಡಳಿತ. ನಬಾರ್ಡಿನ ಗೈಡ್ಲೈನ್ಸ್ ಅದ, ರೈತರಿಗೆ ಕೊಟ್ಟರೆ ನುಕ್ಸಾನ್ ಆಗ್ತದ ಅಂತ ಹೇಳ್ತಾ. ಈಗ 700 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕೊಂಡ್ರಿ ಅಜೆಂಡಾದೊಳಗೆ. ಇದೇ 700 ಕೋಟಿನ ರೈತರಿಗೆ ಕೊಡ್ರಲ್ಲ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಟ್ರ್ಯಾಕ್ಟರ್ ತರಲಿಕ್ಕೆ, ನೀರಾವರಿ, ಬಾವಿ ಕಡ್ಲಿಕ್ಕೆ, ಬೋರ್ ಕಡ್ಲಿಕ್ಕೆ ಕೊಡ್ರಿಲ್ಲ, ರೈತರು ಉದ್ಧಾರ ಆಗಲಿ. ನಬಾರ್ಡಿನ ಗೈಡ್ಲೈನ್ಸ್ ಪ್ರಕಾರ ಸರಿ ಸುಮಾರು 82,000 ರೂಪಾಯಿ ರೈತರಿಗೆ ಕೊಡ್ಬೋದು. ರೈತರಿಗೆ ಕೊಡ್ರಿ. ನಮ್ಮ DCC ಬ್ಯಾಂಕ್ ನುಕ್ಸಾನ್ ಆದರೂ ಸಹಿತ ನಮಗೆ ಚಿಂತಿಲ್ಲ. ಇದು ಮಹಾತ್ಮರು ಕಟ್ಟಿದ ಬ್ಯಾಂಕ್ ಅದ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಇದೇನೈತಲ್ಲ, ಚೆನ್ನಮತ್ತು ರಾಯಣ್ಣನ ಒಂದು ಗಟ್ಟಿ ತಂದೊಳಗೆ ಬೆಳೆದಿರ್ತಕ್ಕಂಥ ನಾಡಿನೊಳಗೆ ನೀವೆಲ್ಲ ಅಧಿಕಾರ ಮಾಡಕತ್ತೀರಿ. ನಮ್ಮದು ಯಾವುದೂ ವಿರೋಧಿಲ್ಲ. 82,000 ರೂಪಾಯಿ ಏನದಲ್ಲ, ನಬಾರ್ಡಿನ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಲೋನ್ ಕೊಡಬೇಕು ಪ್ರತಿಯೊಬ್ಬ ರೈತರಿಗೆ.
ಯಾವ್ಯಾವ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ ಆಯಾ ತಾಲೂಕಿನೊಳಗೆ ಅಲ್ಲೇ ಕೆಲಸ ಮಾಡುವಂಗಾಗಬೇಕು. ನಿಮ್ಮ ರಾಜಕಾರಣ ಹೊರಗಿಡಬೇಕು. ಯಾವುದಾದ್ರೂ ಫ್ಯಾಕ್ಟ್ರಿಗೆ ನೀವೇನಾದರೂ ಅಜೆಂಡಾದಾಗ ಪಾಸ್ ಮಾಡಿ ಸಹಿ ಮಾಡಿಕೊಂಡು ಲೋನ್ ಕೊಟ್ರಿ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಇಡೀ ಬೆಳಗಾಂ ಜಿಲ್ಲೆಯಲ್ಲ 31 ಜಿಲ್ಲೆಯ ರೈತರನ್ನು ಕರ್ಕೊಂಡು ಜನಾಂದೋಲನ ಮಾಡಿಕೊಂಡು DCC ಬ್ಯಾಂಕಿಗೆ ಚಾವಿ ಹಾಕಿ ಮತ್ತು ಆ ಬ್ಯಾಂಕಿನ ಅಧ್ಯಕ್ಷರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ನಾನು ಅವ್ರ ಮನೆಗೆ ಚಾವಿ ಹಾಕಿ ಹಣವನ್ನು ವಸೂಲಿ ಮಾಡಬೇಕಾಗ್ತದ. ಇದರಲ್ಲಿ ನಮ್ದು ಏನೂ ಸ್ವಾರ್ಥ ಇಲ್ಲ. ನೀವು ಲೋನ್ ಕೊಡುವಾಗ 100 ಸಾರಿ ವಿಚಾರ ಮಾಡ್ರಿ. ಹಾಳಾಗಿರ್ತಕ್ಕಂಥ ಫ್ಯಾಕ್ಟ್ರಿಗೆ ಯಾಕೆ ಕೊಡ್ತೀರಪ್ಪ? ಸಂಜಯ್ ಪಾಟೀಲ್ ಅಂತಕ್ಕಂಥ ಮಾಜಿ ಶಾಸಕರು 6 ಎಕರೆ ಭೂಮಿ ಅದ, ಅಲ್ಲಿ ಏನೋ ಕಾಗದ ಪತ್ರದಲ್ಲಿ ಏನೋ ಪೂಜೆ ಇಲ್ಲ. 123 ಕೋಟಿ ರೂಪಾಯಿ ಕೇಳ್ತಾರ, 290 ಕೋಟಿ ರೂಪಾಯಿ ಕೇಳ್ತಾರ, 300 ಕೋಟಿ ರೂಪಾಯಿ ಕೇಳ್ತಾರ. ಇನ್ನೂ ಬಹಳಷ್ಟು ಅಜೆಂಡಾಗಳದ ಚರ್ಚೆ ಒಳಗೆ ತಂದಿಲ್ಲ, ತೊಂದರೆ ಆಗ್ತದ ಅಂತೇಳಿ. ನೀನು ಎಷ್ಟೋ ಜನ ಮೆಂಬರ್ಗಳ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂತ ಸುದ್ದಿ ಬಂದದ, ಪೂರ್ಣ ಮಾಹಿತಿ ಇಲ್ಲ. ನಾನು ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, DCC ಬ್ಯಾಂಕಿನ ಲೋನ್ ಕೊಡುವಾಗ ಇಡೀ ಜಿಲ್ಲೆಯ ರಾಜ್ಯದ ಜನತೆಯ ವಿಶ್ವಾಸವನ್ನು ತಗೊಂಡು ಮಾತನಾಡಬೇಕು. ಇದು ಬೀರೇಶ್ವರ ಬ್ಯಾಂಕಲ್ಲ, 2 ಸಾರಿ ಹೇಳಿ. ನಾನು ಮುಂದಿನ ದಿನಮಾನದೊಳಗೆ ಬೇರೆ ರೀತಿ ಹೋರಾಟ ಆಗ್ತದೆ, ಅದನ್ನು ಆಸ್ಪದ ಕೊಡಬೇಡ್ರಿ. ನಾನು ವಿನಂತಿ ಮಾಡಿಕೊಳ್ತೀನಿ, ರಾಜಕಾರಣ ಹೊರಗಡೆ ಇಟ್ಕೊಳ್ರಿ. DCC ಬ್ಯಾಂಕ್ ಸರ್ ಇದು ಕೈಗಾರಿಕೆಗಳಿಗೆ ಸಾಲ ಕೊಡದೇ ಇದ್ರೆ ಬ್ಯಾಂಕ್ ಲಾಭದಾಗ ಬರೋದು 30 ನಾವು ಮುಚ್ಕೊಂಡು ಹೋಗ್ಬೇಕು. ನಿಮ್ಮ ಪ್ರಕಾರ ಏನ್ ಮಾಡ್ಬೇಕು ಅವರು? ಸರ್ ಕೈಗಾರಿಕೆಗಳಲ್ಲಿ ಎಲ್ಲಾ ಫ್ಯಾಕ್ಟ್ರಿಗೆ ಕೊಡ್ರಿ, ಅದ ರಿಕವರಿ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗೆ ಕೊಡ್ರಿಲ್ಲ. ಯಾವ ಬಾಕಿ ಉಳಿದಿದೆ ನಿಮ್ಮ ಪ್ರಕಾರ? ಅದ ಇಲ್ಲದ ರಗಡದ ರೀ, ಸಾಕಷ್ಟು ಬಾಕಿಗಳದು. ಸೋಮೇಶ್ವರು ಎಲ್ಲಾ ಫ್ಯಾಕ್ಟ್ರಿಗಳು ಬಾಕಿ ಉಳಿದಿದೆ. ಹಾ, ಅದ್ರ ಬಗ್ಗೆ ಮಾತಾಡ್ರಿ. ಲೋನ್ ಕೊಡಬೇಡಿ ಅಂತ ಹೇಳಿಕೆ, ಲೋನ್ ಕೊಡ್ಲಿಕ್ಕೆ ನಮ್ಮದು ವಿರೋಧಿಲ್ಲ ಸರ್. ಲೋನ್ ಕೊಡ್ಲಿಕ್ಕೆ ಸರ್ ನಮ್ಮ ಮಾತು, ಲೋನ್ ಕೊಡ್ಲಿಕ್ಕೆ ನಮ್ಮದು ವಿರೋಧಿಲ್ಲ. ಆ ಲೋನ್ ರಿಕವರಿ ಆಗಬೇಕಲ್ಲ. ರಿಕವರಿ ಅವರು ನಾವು ಮಾಡಿ ಪ್ರೆಸ್ ಮೀಟ್ ಒಳಗೆ ಇದೆ. ಈ ಪ್ರಶ್ನೆ ಏನಿದೆ, ನಾವು ಇದೇ ಪ್ರಶ್ನೆಯನ್ನ ಅವ್ರು ಕೇಳಿದಂತ ಸಂದರ್ಭದಲ್ಲಿ ಯಾವ್ದು ಬಾಕಿ ಉಳಿದಿದೆ ಎಲ್ಲನೂ ರಿಕವರಿ ಆಗ್ತಾ ಇದೆ. 13 ಕಾರ್ಖಾನೆಗಳು ವಾಪಸ್ ಕೊಟ್ಟಿದ್ದಾರೆ. ಸರ್ ಈಗ ಒಂದೊಂದು ಕಾರ್ಖಾನೆಗೆ 300 ಕೋಟಿ ರೂಪಾಯಿಗಳನ್ನು ಕೊಟ್ಟು NCLTಗೆ ಹೋಗಿ ಲಾಸ್ ಆಗ್ಯದ ಅಂತೇಳಿ ಅದನ್ನು ಮೈಮ್ಯಾಗ ಹಾಕೊಂಡು ಬ್ಯಾಂಕಿಗೆ ನುಕ್ಸಾನ್ ಮಾಡ್ತಾರೆ. ವೈಯಕ್ತಿಕ ಲಾಸ್ ಇಲ್ಲ. ನಾನು ಹೇಳ್ತಾ ಇರೋದು, ನೀವು 100 ಫ್ಯಾಕ್ಟ್ರಿಗಳಿಗೆ ಕೊಡ್ರಿ, ಸಂಸ್ಥೆಗಳಿಗೆ ಕೊಡ್ರಿ, ವಾಣಿಜ್ಯ ಪರ್ಪಸ್ ಕೊಡ್ರಿ, ನಾವು ಬೇಡನಂಗಿಲ್ಲ. ಈಗ ಜಯಸಿಂಗ್ ಶೆಟ್ಟಿ ಮಾನ್ಯ ಹೇಳಿದರು ರಿಕವರಿ ಆಗ್ಯದ, ರಿನ್ಯೂವಲ್ ಲೋನ್ ಅಂತ ಹಾಕ್ತೀನಿ ಅಂದರು, ಹಾಕ್ಲಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಲೋನ್ ಕೊಟ್ಟದ್ದು ವಾಪಸ್ ಬರದೇ ಇದ್ರೆ ಹೆಂಗಾಗ್ತದೆ ಸರ್? ಹಾಂ, ಯಾವ್ದಾದ್ರು ಬಾಕಿ ಉಳಿದಿದ್ದು ಅದು ಏನಾದ್ರು ಉಳಿದಿದೆಯಾ ಅಥವಾ ಎಷ್ಟು ಕೋಟಿ ಉಳಿದಿದೆ? ಸರ್ ಈಗ ಸೌಭಾಗ್ಯ ಲಕ್ಷ್ಮಿ ಅಂತ ಒಂದು ಕಾರ್ಖಾನೆ ಅದ. ಹಾ, ಡಾಕ್ಯುಮೆಂಟ್ರಿ ಆಡ್ತಾ ಸರಿ. ಆನಂದ್ ಲೈಫ್ ಸೈನ್ಸ್ 2016 15 ಕೋಟಿ ಕೊಟ್ಟಾರ, 2017 15 ಕೋಟಿ ಕೊಟ್ಟಾರ, 2018 5 ಕೋಟಿ ಕೊಟ್ಟಾರ. ಲಾಕೌಟ್ ಮಾಡಿಬಿಟ್ಟಾರ. ಈಗ ಸರ್ ಒಂದು ನಿಮಿಷ ಗೌಡ್ರು, ಒಟ್ಟಾರೆ ಇವತ್ತು ಹೇಳಬೇಕಂದ್ರೆ DCC ಬ್ಯಾಂಕ ರೈತರ ಬ್ಯಾಂಕ್ ಅಂತೇಳಿ ಚುನಾವಣೆ ಒಳಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇದು ಕಾರ್ಖಾನೆಗಳು ಕೊಡೋಕ, ಇಂಡಸ್ಟ್ರಿ ಕೊಡೋಕ್ಕಾಗಿ DCC ಬ್ಯಾಂಕ್ ಅಲ್ಲ. ನಾವು ಸಾಯಾತು ಇಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೋತು, ಸಾಲ ಇಲ್ಲರಕ್ಕಾಗಿ ಬೇರೆ ಕಡೆ 3 ಬಡ್ಡಿ 4 ಬಡ್ಡಿ ಸಗತ್ ಸಾಲ ಜಮಾ ಮಾಡತ್ತು. ನಾವು ಎಕರೆಗೆ 50 ಲಕ್ಷ 60 ಲಕ್ಷ ಕೋಟಿ ರೂಪಾಯಿ ಡಿಮಾಂಡ್ ಹೊಲ ಅದಾವ. ಕೊಡ್ಲಿ, ಅವ್ರು ತಾಕತ್ತಿದ್ರೆ ನಮಗೂ ಕೊಡಲಿ. 9% ಐತಿ, 9% ತುಂಬಿತು. ಅಣ್ಣ ಕೇಳ್ರಿ ಪೂರ್ತಿ. ಅಣ್ಣ ನಾವು ಕೇಳೋದಿಲ್ಲ ಅಣ್ಣ, ಇದನ್ನ ಡಿಟೇಲ್ಸ್ ವರದಿ ತೊಗೊಂಡು ಮತ್ತೊಮ್ಮೆ ಕೂಡ ನಿಮ್ಗೆ ಇದೇನು ಬಾಕಿ ಐತಿ, ಯಾರು ಏನೈತಿ, ಎಲ್ಲೆಲ್ಲಿ ಇದ್ರ ಸಂಬಂಧ ನುಕ್ಸಾನ್ ಆಗೈತಿ ಅನ್ನೋದು ಕೂಡ ನೆಕ್ಸ್ಟ್ ಹೇಳ್ತು. ನಮ್ಮ ಉದ್ದೇಶ ಅದಲ್ಲ. ಕಡ್ಡಾಯವಾಗಿ ನೋಡ್ರಿ 5 ಲಕ್ಷ ಮಂದಿ ರೈತರ ಅದ್ರ ಮಾಹಿತಿ ತಗೋದು ಅಣ್ಣ, ಏನೋ ತಗೊಂಡಿಲ್ಲ, ಅದನ್ನ ಟೋಟಲ್ ಆಗಿ ಡೀಟೇಲ್ಸ್ ತಗೋದು. ಈ ಕಂಪನಿ ಹೆಸರು ಐತಿ. ಅಣ್ಣ ಈಗ ಒಟ್ಟಾರೆ ಕೇಳ್ರಿ, 5 ಲಕ್ಷ ಮಂದಿ ರೈತರು ನಾವು DCC ಬ್ಯಾಂಕ್ದಾಗ ಮೆಂಬರ್ ಸಾಲಗಾರದು. 5 ಲಕ್ಷ ಕೇಳ್ರಿ, 5 ಲಕ್ಷ ಈಗ 700 ಕೋಟಿ ರೂಪಾಯಿ ಸಾಲ ಕೊಡತ್ತಾರೆ. ಈಗ ಜಸ್ಟ್ 700 ಕೋಟಿ ಕೊಟ್ರಪ್ಪ, ಎಕರೆ 1 ಲಕ್ಷ ಒಬ್ಬ ರೈತ ಕೊಟ್ರ 75,000 ಮಂದಿ ರೈತರ ಸಮಾಧಾನಕಾರ. ನಮ್ಗೆ 9% ಕೊಡ್ಲ. ನಾವು ಡೆವಲಪ್ಮೆಂಟಿಗೆ ರಗಡ ಹೈನುಗಾರಿಕೆ ಮಾಡ್ಕೊತು. ಬ್ಯಾಂಕ್ ಅಂತಂದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜೊತೆಗೆ
ಕಮಿಟಿ ಇರುತ್ತೆ, ಅದರೊಳಗೆ ಅಗ್ರಿಕಲ್ಚರ್ ಬರ್ತಾರೆ, ಕೃಷಿ ಬರ್ತಾರೆ, ಜೊತೆಗೆ ನಬಾರ್ಡ್ ಅವ್ರು ಬರ್ತಾರೆ, ಅದಾದ ನಂತರ ಮೀನುಗಾರಿಕೆ ಅವ್ರು ಬರ್ತಾರೆ, ಅದಾದ ನಂತರ ಇದು ರೈತರಿಗೆ ಸಾಲ ಕೊಡಬೇಕು, ಏನು ಕೊಡಬೇಕು, ಯಾಕೆ ಅದು ಕಮಿಟಿ ಇದೆ. ಆ ಕಮಿಟಿ ಏನು ನಿರ್ಣಯ ಮಾಡುತ್ತೆ ಅದ್ರ ಪ್ರಕಾರ ಅವ್ರು ಕೊಡ್ಬೇಕು. ಅದನ್ನ ಬಿಟ್ಟು ನಿಮ್ಮ ರೂಲ್ಸ್ ನಾಳೆ ಇನ್ನೊಂದು ಕೇಳ್ತಾರೆ, ರೈತರಿಗೆ ಯಾಕೆ ನಿಮಗೆ ಅಡ್ಡಾದಿಡ್ಡಿಯಾಗಿ ಅವ್ರನ್ನೆಲ್ಲರೂ ತೆಗೆದಾಕ್ತಾರೆ, ಅದಕ್ಕೆ ಯಾರು ಜವಾಬ್ದಾರಿ? ಈಗ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ನೀವು ಬ್ಯಾಂಕ್ ಕಟ್ಟುವಾಗ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಳ್ತೀವಿ. ಈಗ DCC ಬ್ಯಾಂಕ್ ಅಣ್ಣ, ಈಗ ಬರೋಬ್ಬರಿ DCC ಬ್ಯಾಂಕ್ ಚುನಾವಣೆ ಯಾರ ಹೆಸರು ಹೇಳಿ ಆರಿಸಿ ಬಂದರು? ನೀವು ಹೇಳ್ರಿ. ನೀವು ರೈತರಲ್ಲ. ಹಾ, ರೈತರಿಗೆ ನೋಡ್ರಿ, ನಾ ಏನು ಕೇಳ್ತಿ, ಇದಕ್ಕೆ ಕೊಡಬಾರ್ದು. ಇದಕ್ಕೆ ನೋಡ್ರಿ, ಅಪೆಕ್ಸ್ ಬ್ಯಾಂಕ್ ಅದಾವ ಬೆಂಗಳೂರಾಗ, ಸಾವಿರಾರು ಕೋಟಿ ರೂಪಾಯಿ ಇರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಅದಾವು. ನಾವ ರೈತರ ಸಾಲ ಇರೋದಕ್ಕಾಗಿ 3 ಬಡ್ಡಿ 5 ಬಡ್ಡಿ ಸಾಲ ತೆಗೆದ ಜನ್ಮ ಮಾಡತ್ತು. ಈ 700 ಕೋಟಿ ರೂಪಾಯಿ 70,000 ಮಂದಿಗೆ ರೈತರಿಗೆ ಕೊಡ್ಲಿ, ನಾವು 9% ತುಂಬ್ತು. ನಮ್ಮ ಆಸ್ತಿ ಬೋಜೆ ಏರ್ಸ್ಕೊಳ್ಳಿ, ಬೇಕಾದ್ರೆ ಮಾಂಡಿಗೇಜ್ ಮಾಡ್ಕೊಳ್ಳಿ, ನಾವು ರೈತರಿಗೆ ಕೊಡಕ್ಕೆ ರೆಡಿ ಅದು. ಎಷ್ಟು ಲಕ್ಷ ಎಕರೆ ರೈತರದು ನಾವಿಲ್ಲಿ 50 ಲಕ್ಷ ರೂಪಾಯಿಗೆ ಎಕರೆ ಒಂದೊಂದು ಕಿಮ್ಮತ್ತು ಎಕರೆ ಅದಾವ. ನಾವೇನು ಹೇಳತ್ತು, ಅಪೆಕ್ಸ್ ಬ್ಯಾಂಕ್ ಐತ್ರಿ, ಅವ್ರು ನಬಾರ್ಡ್ ಐತೆ, ಅವ್ರು ರೊಕ್ಕ ತಕ್ಕೊಲಿ. ಅಣ್ಣ ಅಪ್ಲಿಕೇಶನ್ ನೋಡ್ರಿ, ಈಗ ಕೇಳ್ರಿ, ಈಗ ಈಗ 300 ಕೋಟಿ 200 ಕೋಟಿ ಸಾಲ ಕೊಡತ್ತಾರ. ನಾವೇನಾಯ್ತು, ನಾವು 5 ಲಕ್ಷ ಮಂದಿ ಇಲ್ಲಿ ರೈತರದು, ನಮಗೆ ಯಾಕೆ ಸಾಲ ಇದನ್ನು ಕೊಡಬಾರ್ದು? ಈ ಸಾಲ ಈ ಪರ್ಸೆಂಟ್ ಬಡ್ಡಿಲಿ ಕೊಡತ್ತಾರ ತಗೋ, ಬ್ಯಾಂಕ್ ಉಳಿಬೇಕಾ? ಮೊನ್ನೆ ಅಪ್ಪ ಸಾಬ್ ಜೊಲ್ಲೆ ಸಾಹೇಬ್ ಹೇಳಿ ಏನಂತೇಳಿ, ನಾವು ಫ್ಯಾಕ್ಟ್ರಿ ಕೊಡಲಿಲ್ಲ ಅಂದ್ರೆ ಲಾಸ್ ಆಗ್ತು, ಕೊಡಲೇಬೇಕಾಗತ್ತೆ. ಈ ಬಡ್ಡಿಲೇ ನಮಗೆ ರೈತರು ಕೊಡಲೇ ನಾವು ತೊಗೊಳಕ್ಕೆ ರೆಡಿ ಅದು. ಪ್ರತಿಯೊಂದು ಹಳ್ಳಿ ಒಳಗೆ ನಾವು ರೈತರು ರೆಡಿಯೋದು. ಈ 700 ಕೋಟಿ ರೂಪಾಯಿ ಕೊಟ್ಟಂದ್ರೆ 75,000 ಕುಟುಂಬಗಳು ಆರ್ಥಿಕವಾಗಿ ಪ್ರಬಲ ಆಗ್ತಾವತ್ತು. ನಾವು ಹೇಳತ್ತು, ನಾವು ಇದಿಷ್ಟ ಕೇಳತ್ತಿಲ್ಲ. ಎಕರೆಗೆ 1 ಲಕ್ಷ ರೂಪಾಯಿ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿ ಇರಲಿ, ದೇಶದ ಪ್ರಧಾನಮಂತ್ರಿ ಇರಲಿ, ನಬಾರ್ಡ್ದಿಂದ ಆಗಲಿ, ಅಪೆಕ್ಸ್ದಿಂದ ಬ್ಯಾಂಕ್ ಆಗಲಿ, ಕಡ್ಡಾಯವಾಗಿ ಎಕರೆಗೆ 1 ಲಕ್ಷ ರೂಪಾಯಿ ಕೊಡುತ್ತೆ ಹೇಳತ್ತು. ಯಾಕೆ ಕೊಡುತ್ತೆ ಹೇಳತ್ತು ಅಂದ್ರೆ, ಬರೀ ಒಂದು ಉಳ್ಳಾಗಡ್ಡಿ ಬೆಳೆಯುವಂಥ ಬೆಳಿಗ್ಗೆ 1 ಲಕ್ಷ ರೂಪಾಯಿ ಖರ್ಚು ಬರೋದೈತೆ, ಕಬ್ಬು ಬೆಳೆಯೋಕೆ 2 ಲಕ್ಷ ರೂಪಾಯಿ ಖರ್ಚು ಬರೋದೈತೆ. ಏನು ದೊಡ್ಡ ವಿಷಯ ಅಲ್ಲ. 1 ಲಕ್ಷ ಕೋಟಿ ರೂಪಾಯಿ ಕೊಟ್ರೆ ರಾಜ್ಯ ಸರ್ಕಾರ ಒಂದು 5,000 ಕೋಟಿ ರೂಪಾಯಿ ಬಡ್ಡಿ ತುಂಬತತಿ, ಕೇಂದ್ರ ಸರ್ಕಾರ 3,500 ಕೋಟಿ ರೂಪಾಯಿ ಬಡ್ಡಿ ತುಂಬತತಿ. ಇವರು DCC ಬ್ಯಾಂಕ್ದವ್ರು 1% ತುಂಬ್ತಾರ. ಏನು ಒಂದು 10,000 ಈಗ ಗ್ಯಾರಂಟಿ ಕೊಡತ್ತಾರ. 24,000 ಕೋಟಿ ರೂಪಾಯಿ ಇವತ್ತು ಮಹಿಳೆಯರಿಗೆ, ಇಡೀ ರಾಜ್ಯದ ರೈತರಿಗೆ 2.5 ಕೋಟಿ ರೈತರಿಗೆ 2 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟರು. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಯಾವ ಬಡ್ಡಿ ಸಾಲ ತೆಗೆದಿಲ್ಲ. ಎಕರೆಗೆ 1 ಲಕ್ಷ ಕೊಟ್ರೆ 10 ಎಕರೆ ಇದ್ರೆ 10 ಲಕ್ಷ ಕೊಡಲಿ, 5 ಎಕರೆ ಅಂದ್ರೆ 5 ಲಕ್ಷ ಕೊಡಲಿ. 0% ಕೊಟ್ಟಪ್ಪ ಅಂದ್ರೆ ನಾವು ರೈತರ ಆತ್ಮಹತ್ಯೆ ನಿಲ್ತಾವ. ರೈತರ ದೇಶದಾಗ 4-5 ನಿಮಿಷಕ್ಕೆ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತು, ಬೆಳೆದಂಥ ಬೆಳೆಗೆ ಬೆಲೆ ಎಲ್ಲರಿಗಾಗಿ ಮಾಡ್ಕೋತು. ಯಾಕೆ ಸರ್ಕಾರ ಇದ್ರ ಬದಲು ಚಿಂತನೆ ಮಾಡಬಾರ್ದು? ಯಾರ ಎಲ್ಲಿ ಕೊಡತ್ತಾರ ಅವ್ರ? ಯಾರ್ರಿ ಸರ? ಅವ್ರು ಕೊಟ್ಟಿಲ್ರಿ. ರಗಡ್ ಸಾಕಷ್ಟು ಪಾಪ ಸಾವಿರಾರು ಅರ್ಜಿ ಮಾಡಿ ಈಗ ಸಾಕಷ್ಟು ಅಲ್ಲೂ ರಾಜಕಾರಣ ಮಾಡತ್ತಾರ. ಎಷ್ಟು ಕೊಟ್ಟಾರ್ರಿ ಅಣ್ಣ? ಎಕರೆಗೆ 30,000 ರೂಪಾಯಿ ಸಾಲ ಕೊಟ್ಟರೆ ಉದ್ಧಾರ ಆಗೋದಿಲ್ಲ. ನಾವು 30,000 ರೂಪಾಯಿದೆ ನಮ್ಮ ಹೊಲ ಅದಾವು. ಎಕರೆಗೆ ಒಂದು 50 ಲಕ್ಷ ಆದವು, ಈಗ 70 ಲಕ್ಷ ಆದವು. ಹೊಲ ಗಳೆ ಮಾಡಕ್ಕೆ 30,000 ರೂಪಾಯಿ ಬರ್ತೈತೆ. ಉತ್ಪಾದನೆ ತೆಗಿಯಕ್ಕೆ 1 ಲಕ್ಷ ರೂಪಾಯಿ ಬರತ್ತೆ. ನಿಮಗೆ ಬರೀ ಉಳ್ಳಾಗಡ್ಡಿ ಎಣ್ಣೆ 3-4 ತಿಂಗಳು ಬೆಳೆ 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕು ನಾವು. ಅದಕ್ಕೆ ಅದು ಫೇಲ್ ಆತಪ್ಪ ಅಂದ್ರೆ ಇಡೀ ರಾಜ್ಯದ ರೈತರಿಗೆ ಕೇಳಿದ್ರು ಅಣ್ಣ ಇಡೀ ರಾಜ್ಯದ ರೈತರದ್ದು ಪರವಾಗಿರ ನಾವು ಈ DCC ಬ್ಯಾಂಕ್ ಬೆಳಗಾವಿ ಇರಲಿ, ಇಡೀ ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಇರಲಿ, ನಾವು ಈಗಾಗಲೇ ಮೇದಾಗ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ 31 ಜಿಲ್ಲೆ ರೈತರು ಕೂಡಿ ಎಕರೆ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿ ಇರಲಿ, ನರೇಂದ್ರ ಮೋದಿ ಸಾಹೇಬರು ಇರಲಿ, ಇವ್ರು ಕಡ್ಡಾಯವಾಗಿ ಕೊಡಲೇಬೇಕಂತೇಳಿ ಹೋರಾಟ ಮಾಡೋರದು. ಅದು ಸರ್ಕಾರ ವಿರುದ್ಧ ಹೋರಾಟ ನಮ್ಮದೈತೆ. ಇವ್ರೇನು ಮಾಡತ್ತಾರೆ, ಈಗ 700 ಕೋಟಿ ರೂಪಾಯಿ ಸಾಲ ಕೊಡತ್ತಾರಲ್ಲ, ಇದನ್ನು ರೈತರಿಗೆ ಕೊಡಲಿ. ಒಂದು ಎಮ್ಮೆ ತಗೋತಾನ 50,000 ರೂಪಾಯಿ ಕೊಡಲಿ. ನೋಡ್ರಿ ಈಗ DCC ಬ್ಯಾಂಕ್ ಅಧ್ಯಕ್ಷ ರೈತರ ಹೆಸರು ಹೇಳಿ ಚುನಾವಣೆ ಒಳಗೆ ಆರಿಸಿ ಇವರೆಲ್ಲ ಮೆಂಬರ್ಗಳು ಬಂದವ್ರು. ಏನ ಈ ಪ್ಯಾಕ್ಟರ್ ಹೆಸರು ಹೇಳಿ ಬಂದರು ಇಲ್ಲ. ರೈತರ 5 ಲಕ್ಷ ಹೋಲ್ಡರ್ಸ್ ಏನ ಓಟ್ ಹಾಕಿರ್ತಕ್ಕಂಥ ಮತದಾರ ಮೇಲೆ ಇವ್ರು ಚುನಾವಣೆ ಒಳಗೆ ಅಧಿಕಾರಕ್ಕೆ ಬಂದ್ರೆ ನಮ್ಮ ಹಕ್ಕು ಐತೆ.
5 ಲಕ್ಷ ಮಂದಿಗೆ 700 ಕೋಟಿ ರೂಪಾಯಿ ಸಾಲ ಕೊಡ್ರಿ, ಇವ್ರಿಗೆ ಅಪೆಕ್ಸ್ ಬ್ಯಾಂಕ ನಬಾರ್ಡ್ ಅದಾವು ಅಲ್ಲಿ ಸಾಲ ತಗೊಳ್ಳಿ ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡತ್ತು. ಲಾಸ್ ಹೆಂಗೆ ಹೋಗ್ರಿ? ಈ 9% ನಾವು ತುಂಬ್ತಿರ್ಲ ತುಂಬ್ತು 9% ನಾವು 3 ಬಡ್ಡಿ 2 ಬಡ್ಡಿ ಸಾಲ ತಂದು 24% 30% ಬಡ್ಡಿಲೆ ಸಾಲ ತರತ್ತು. ಈ 9% ಬಡ್ಡಿ ತುಂಬ್ತು ನಾವು. ಬರ್ರಿ ಬರ್ರಿ ಈ ಕಡೆ ಕೇಳ್ಬರ್ರಿ ಅದಕ್ಕೇನೈತೆ ಸರ್, ಕೇಳ್ರಿ, ಏನು ಕೇಳೋದು ಮುಕ್ತವಾಗಿ ಕೇಳ್ರಿ. ಸಾಲ ಕೊಟ್ಟಾಗ ಯಾವುದೋ ಬ್ಯಾಂಕ್ನಾಗ ರೈತ ಎಂದು ಮುನ್ಸ್ಕೊಳಂಗಿಲ್ಲ. ತನ್ನ ಹೊಲ ಮಾರ್ಯಾರೆ, ಬೆಳೆ ತೆಗೆದರೆ, ಬಂಗಾರ ಇಟ್ಟರೆ ಸಾಲ ಮುಟ್ಟಿಸ್ತಾನೆ. ಈ ಲಾಕೌಟ್ ಆಗ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಯಾಕೆ ಕೊಡ್ತೀರಿ, ರೊಕ್ಕ ಯಾಕೆ ಹಾಳು ಮಾಡತ್ತೀರಿ? ಅಷ್ಟೇ ಉದ್ದೇಶ ನಮ್ಮದು. ನೀವೇನೆಲ್ಲ ಕೊಡಬೇಡ್ರಿ, ಲಾಭ ಮಾಡ್ಕೋಬೇಡ್ರಿ ಅನ್ನೋ ಉದ್ದೇಶ ಇಲ್ಲ. ನೀವು ಸಾವಿರಾರು ಕೋಟಿ ಲಾಭ ಮಾಡ್ಕೋರಿ, ಆದ್ರೆ ಫ್ಯಾಕ್ಟ್ರಿ ಹಾಳಾಗ್ಯಾವ, ನುಕ್ಸಾನ್ ಆಗ್ಯಾವ, ಹಾನಿ ಅಂತೇಳಿ ಡಾಕ್ಯುಮೆಂಟ್ರಿ ಕೊಟ್ಟಾಗ ಮತ್ತು ಅವ್ರಿಗೆ 200-300 ಕೋಟಿ ರೂಪಾಯಿ ಯಾಕೆ ಕೊಡ್ತೀರಿ? ಕೊಡಬೇಡ್ರಿ. ಈಗ ನೋಡ್ರಿ, ಜಯಸಿಂಗ್ ಶೆಟ್ಟಿ 3,000 ರೂಪಾಯಿ ಕಾಂಟ್ರಾಕ್ಟ್ ಹಾಕ್ತಾನಂತ ಹೇಳ್ತಾರೆ, ಮೀಡಿಯಾದಾಗ ಬಂದದ. ಅವನಿಗೆ 100 ಕೋಟಿ ಏನು ಅವಶ್ಯಕತೆ ಅದ ರೀ ಆ ಲೋನ್ ಹೇಳ್ತಾರೆ. ಅದಕ್ಕೊಂದು ಆಧಾರ ಬೇಕಲ್ಲ ಮಾತಾಡಕ್ಕೆ. ಅದ ರೈತಗೆ 40,000 ಬ್ಯಾಡ್ರಿ, ನಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ 82,000 ರೂಪಾಯಿ ಕೊಡ್ರಿ ಅಂದ ಕೂಡಲೇ ಏನು ಹೇಳ್ತಾರೆ? ಲುಕ್ಸಾನ್ ಆಕೈತ್ರಿ. ನಿಮ್ಮ ಮುಂದೆ ಕ್ಷಮ ಹಾಕ್ಯಾರ. ನೀವು ಗೈಡ್ಲೈನ್ಸ್ ಇದ್ದಂಗೆ ಕೊಡ್ರಿ, ಮೀಟಿಂಗ್ ಮಾಡಿರಿ. ರೈತರು ಕೊಡೋಕ್ಕಾಗಂಗಿಲ್ಲ ಅಂದ್ರೆ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳ್ರಿ. ಮತ್ತು ಫ್ಯಾಕ್ಟ್ರಿಯವ್ರು ಕೊಡಕ್ಕೆ 700 ಕೋಟಿ ರೂಪಾಯಿ ಅಜೆಂಡಾ ಹೆಂಗೆ ರೆಡಿ ಮಾಡ್ತೀರಿ? ಕೊಡಬೇಡ್ರಿ. ಕೊಡೋರಿದ್ರೆ ಕೊಡ್ರಿ, ಅದಕ್ಕೂ ಅಭ್ಯಂತರ ಇಲ್ಲ, ಕೊಡ್ರಿ. 700 ಕೋಟಿ ಅಲ್ಲ, 7,000 ಕೋಟಿ ಕೊಡ್ರಿ. ಆದ್ರೆ ₹1 ವಸೂಲಿ ಆಗಲಿಲ್ಲ ಅಂದ್ರೆ ನಿಮ್ಮನ್ನು ಯಾರನ್ನೂ ಬಿಡಂಗಿಲ್ಲ. ₹1 ವಸೂಲಿ ಮಾಡಲಿಲ್ಲ ಅಂದ್ರೆ ರೈತರಿಗೆ ಕೊಡ್ಲಿಲ್ಲ. ಇಲ್ಲ ಅಲ್ರಿ, ಇಲ್ಲಿ ನೋಡ್ರಿ, ಇವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ, ಇವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಅದ ನೋಡ್ರಿ, ಘಟಪ್ರಭಾ ಅದ, ಎಷ್ಟೋ ವರ್ಷ ಹಿಂದೆ ಕೊಟ್ಟಾರ, ಬಡ್ಡಿ ಇಲ್ಲ, ಕಂತಿಲ್ಲ, ಲೋನ್ ಇಲ್ಲ, ಏನು ರಿಕವರಿ ಇಲ್ಲ. ಎಲ್ಲಿ ಯಾರು ತುಂಬವ್ರಿ? ಅದನ್ನ NCLT ಹೋಗ್ತಾರ. ಇದು ಡಾಕ್ಯುಮೆಂಟ್ರಿ ಅದ, ಘಟಪ್ರಭಾ ಡಾಕ್ಯುಮೆಂಟ್ರಿ ಇಲ್ಲ ನನ್ನ ಕಡೆ, ಅದೆಷ್ಟ ಅದ ಅಂತೇಳಿ ಕಟ್ಟಬಾಕಿ ಹಾಕ್ಯಾರ, NCLT ಹೋಗ್ಯಾರ. ಏನ್ ಮಾಡವ್ರಿ? ರೈತಗ 10,000 ರೂಪಾಯಿ ಇಲ್ಲ ಅಂದ್ರೆ ಗಾಡಿ ತರ್ತಾರ, ಏನಾರು ವಸೂಲಿ ಮಾಡ್ತಾರ. ಘಟಪ್ರಭಾ ನಮ್ದರ್ಲೆ, ಬೆಳಗಾಂ ಡಿಸ್ಟ್ರಿಕ್ಟ್ ನಮ್ಮದ ಆತದ್ರಿ. ಇಲ್ಲಿ ನೋಡ್ರಿ, ಈಗ ತಮಗೆ ಹೇಳ್ರಿ, DCC ಬ್ಯಾಂಕ್ ಏನಾಗೈತಪ್ಪ ಅಂತಂದ್ರೆ ಇದೊಂಥರ ರಾಜಕಾರಣಗಳು ಮಂದಿಗೆ ಲೋನ್ ತಗೊಳಕ್ಕಾಗಿ ಡೈರೆಕ್ಟರ್ ಆಗೋದು, ಚುನಾವಣೆ ಮಾಡೋದು ಇದಾಗೈತಿ. ಈ ಪದ್ಧತಿ ಬದಲಾವಣೆ ಆಗಿ ನಾವು 5 ಲಕ್ಷ ಮಂದಿ ಏನಲ್ಲಿ ಮೆಂಬರ್ ಅದು, ಆ ಮೆಂಬರಿಂದ DCC ಬ್ಯಾಂಕ್ ಐತಿ. ಕಡ್ಡಾಯವಾಗಿ ಈ 700 ಕೋಟಿ ರೂಪಾಯಿಯನ್ನ ಪ್ರತಿಯೊಂದು ಹಳ್ಳಿ ಒಳಗೆ ಸಾಕಷ್ಟು ರೈತರ 50 ಎಕರೆ, 100 ಎಕರೆ, 10 ಎಕರೆ, 1 ಎಕರೆ ಇದು ಕೂಡ 50 ಲಕ್ಷ ರೂಪಾಯಿ ಡಿಮಾಂಡ್ ಅದಾವೆ. ಅಂಥವ್ರಿಗೆ 1,50,000 ಕಡ್ಡಾಯವಾಗಿ ಇವ್ರು ಸಾಲ ಕೊಡಲಿ. ಈಗೇನ ಇವ್ರು ಅಪೆಕ್ಸ್ ಬ್ಯಾಂಕ್ದಾಗ ನಾವು ಇದ್ಯಾವ್ದು ಮಲಪ್ರಭಾ ಕಾರ್ಖಾನೆಗೆ ಹೋರಾಟ ಮಾಡಿ ಅಪೆಕ್ಸ್ ಬ್ಯಾಂಕಿಂದ್ರೆ 25 ಕೋಟಿ ರೂಪಾಯಿ ರೊಕ್ಕ ಇಶ್ಯೂ ಕೊಟ್ಟ ಕಾರ್ಖಾನೆ ಉಳಿಸಿದ್ವು. ಈಗೇನು ಇವ್ರಿಗೆ ಅಧಿಕಾರದಾಗ, ಈಗ ಚಂದ್ರರಾಜ್ ಜಟ್ಟಿಹೊಳಿ ಅವರ ಅಧಿಕಾರದಾಗದಾರು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಅವ್ರ ಅಧಿಕಾರದಾಗದಾರು. ಇವೆಲ್ಲ ಶುಗರ್ ಫ್ಯಾಕ್ಟ್ರಿ ಅವ್ರು ಯಾರ್ದಾರ, ಇವರೆಲ್ಲರೂ ಕೂಡ ಅಧಿಕಾರದಾಗಿದ್ದವ್ರದಾರ. ತಗೊಳ್ಳಿ ಇಲ್ಲಿ ಹೋಗಿ. ಇಲ್ಲ ಅಣ್ಣ, ನಮಗ್ ಕೊಡ್ಲಿ ರೊಕ್ಕ ಅಣ್ಣ. ಸಕ್ಕರೆ ಕಾರ್ಖಾನೆ ಯಾರು ನಡೆಸ್ತಾರ್ರಿ? ರೈತರು. ಅಣ್ಣ ಇಲ್ಲಿ ನೋಡ್ರಿ, ತಮಗೂ ನೋಡ್ರಿ, ನಿಮ್ಗೆ ಎಲ್ಲ ಮೀಡಿಯಾ ದೇವ್ರುಗಳಿಗೆ ಇದೆಲ್ಲ ವಿಷಯ ಗೊತ್ತೈತಿ, ಇವತ್ತಿಂದ ಅಲ್ಲಿದ. ಅಣ್ಣ, ಹಿಂದಿನ ಕೂಡ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ಐತಿ. ನಮ್ಮ ಉದ್ದೇಶ ಇಷ್ಟ, ಈ 700 ಕೋಟಿ ರೂಪಾಯಿ ಲೋನನ್ನು ಪ್ರತಿಯೊಂದು ಹಳ್ಳಿ ಒಳಗೆ ರೈತರನ್ನ 9% ಕೂಡ ತೊಗೊಳಕ್ಕೆ ಲಕ್ಷಾಂತರ ಮಂದಿ ರೆಡಿಯೋದು. ಇನ್ನೂ 1,000 ಕೋಟಿ ಕೊಟ್ಟರು ತೊಗೊಳಕ್ಕೆ ರೆಡಿಯೋದು. ಈ ಹಣ ಏನೈತಿ ರೈತರು ಕೊಡಲಿ, ಅನಾವಶ್ಯಕ ಅವ್ರಿಗೆ ಇವ್ರಿಗೆ ಅನ್ನೋದು. ರೈತರ ಹೆಸರು ಮೇಲೆ DCC ಬ್ಯಾಂಕ್ ಅಧಿಕಾರಕ್ಕೆ ಬಂದರು, ನಾವು ಅವ್ರಿಗೆ ಚುನಾವಣೆ ಒಳಗೆ ಅಧಿಕಾರ ಕೊಡೋದು, ನಮಗೆ ರೊಕ್ಕ ಕೊಡ್ಬೇಕಂತೇಳಿ ಇಡೀ ನಾಡಿನ ರೈತರ ಪರವಾಗಿ, ಜಿಲ್ಲೆ ರೈತರ ಪರವಾಗಿ ಒತ್ತಾಯ ಮಾಡ್ತೀವಿ. ಅಷ್ಟ. ನಮಗೆ ಮಾಹಿತಿ ಇಲ್ಲ, ಮಾಹಿತಿ ಶ್ರೀಕಾಂತ್ ಸರ್, ಒಂದೇ ಅಜೆಂಡಾ ಏನಂತಂದ್ರೆ ಪೇಷಂಟ್ ಆದ ನಂತರ ದವಾಖಾನೆಗೆ ಒಯ್ಯೋಕ್ಕಿಂತ ಈಗ ಆರೋಗ್ಯವಾಗಿಡಕ್ಕೆ ಏನು ಬೇಕಲ್ರಿ ಅದನ್ನು ತಯಾರು ಮಾಡಕತ್ತೀವಿ ಅಷ್ಟೆ, ಮತ್ತೇನು ಇದ್ರೊಳಗಿಲ್ಲ. ನಿಮ್ಮ ಸಹಕಾರ ಭಾಳ ಮುಖ್ಯ ಅದ. ಇದ್ರೊಳಗೆ ನಮ್ದೇನು ಪಕ್ಷ, ಜಾತಿ, ಧರ್ಮ ಯಾವುದೂ ಸಂಬಂಧ ಇಲ್ಲ. ಹಾಳಾದ ನಂತರ ಹೋಯ್ತೀರಿ ಅನ್ನೋಕ್ಕಿಂತ ನಿಮ್ಮ ಸಹಕಾರ ಭಾಳ ಮುಖ್ಯ. ಹ್ಞೂ, ಇಲ್ಲ, ನಿಮ್ಮ ಸಹಕಾರ ಭಾಳ ಮುಖ್ಯ. ಹಾಂ, ಒಟ್ಟಾರೆ ನೋಡ್ರಿ, ಅವ್ರಿಗೆ ಬೇಕಾ ಫ್ಯಾಕ್ಟ್ರಿಗಳಿಗೆ, ಕಾರ್ಖಾನೆ, ಇಂಡಸ್ಟ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ, ಪ್ರಧಾನಮಂತ್ರಿಗೆ ಭೇಟಿಯಾಗಿ ನಬಾರ್ಡ್ದಿಂದ ಸ್ಯಾಂಕ್ಷನ್ ಮಾಡ್ಕೊಳ್ಳಿ. ಅವ್ರ ನಮ್ಮ ಬ್ಯಾಂಕ್ನಾಗ ರೊಕ್ಕ ನಮಗೆ ಕೊಡೋದು. ಇವೆಲ್ಲ ಲೋನ್ ಕೊಟ್ಟಂದ್ರೆ ಹಾಕ್ಲೇಬೇಕಾಗ್ತದೆ. ನೀವ ಪ್ರಶ್ನೆ ಮಾಡ್ತೀರಿ, ಅವಾಗ
ಮಂಜೂರಾತರ ಹೋರಾಟ ಮಾಡಲೇಬೇಕು. ಇಲ್ಲಾಂದ್ರೆ ಅವ್ರ ಆಸ್ತಿ ಪತ್ರ ಅದಕ್ಕೆ ಅಟ್ಯಾಚ್ ಮಾಡಿ ನನ್ನ ಗ್ಯಾರಂಟಿ ಐತ್ರಿ, ನಾ ಲೋನ್ ವಸೂಲಿ ಮಾಡ್ತೀವಿ 300 ಕೋಟಿ ಅಲ್ಲ 600 ಕೋಟಿ ಕೊಟ್ಟರು ಸಹಿತ ನಾವೆಲ್ಲ ಮೆಂಬರ್ಗಳು ಅಧ್ಯಕ್ಷರು ಕೂಡ ವಸೂಲಿ ಮಾಡಿ ನಾವು ಬ್ಯಾಂಕಿಗೆ ತಂದು ಮಾತು ಇಡ್ತೀವಿ ಅಂತಂದ್ರೆ ನಾವು ಹೋರಾಟ ಮಾಡೋಂಗಿಲ್ಲ. ಬಟ್ ಬ್ಯಾಂಕ್ ಹಾಳು ಮಾಡ್ಲಿಕ್ಕತ್ತಂದ್ರೆ ನಿಮ್ಮನ್ನೆಲ್ಲರೂ ತೊಗೊಂಡು ನಾವು ಹೋರಾಟ ಮಾಡಲೇಬೇಕು. ಮತ್ತು ಇನ್ನೂ ಅಂದರೆ ಒಟ್ಟಾರೆ ಈಗ ನಮ್ಮ ಭೂಮಿ ವ್ಯಾಲ್ಯೂಯೇಷನ್ ಏನಿದ್ದು 60,000 ರೂಪಾಯಿಗೆ ಬರ್ಡ್ ಭೂಮಿ ತಗೊಂಡು 3.5 ಲಕ್ಷ ಮಾಡಿದ್ರು. 3.5 ಲಕ್ಷ 10-12 ಲಕ್ಷ ರೂಪಾಯಿ ಸಬ್ ರಿಜಿಸ್ಟ್ರಿ ಖರೀದಿ ಹೆಚ್ಚು ಮಾಡಿದ್ರು. ಅದನ್ನು ಯಾರು ಮಾಡಿದ್ರು? ಸರ್ಕಾರ ಮಾಡಿತ್ತ. ನಮ್ಮ ಯಾಕೆ ರೊಕ್ಕ ಹೆಚ್ಚಾಗಿ ಬರ್ದಿ 30,000 ರೂಪಾಯಿ ಉಳಿದ ಏನು ಭಿಕ್ಷುಕ್ರ ನಾವು? ನಮ್ಮ 50 ಲಕ್ಷ ಆಗ್ಯಾವ ಎಕರೆಗೆ ಹೊಲ, 1 ಲಕ್ಷ ರೂಪಾಯಿ 0% ಬಡ್ಡಿಲಿ ಸಾಲ ಕೊಡಂತೇಳಿ ನಾವು ಕೂಡ ಮೇದಾಗ ಗುರುಗಳ ನೇತೃತ್ವದಾಗ, ರೈತರ ದೇವರ ನೇತೃತ್ವದಾಗ, ತಮ್ಮೆಲ್ಲ ಮೀಡಿಯಾ ದೇವರ ನೇತೃತ್ವದಾಗ ಲಕ್ಷಾಂತರ ಮಂದಿ ಕೂಡಿ ಇವತ್ತು ಹೋರಾಟ ಮಾಡೋಕ್ಕೆ ಕೂಡ ನಿರ್ಣಯ ಮಾಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.